ಕಾಂತೇಶ್ ಅವರೇ, ಹಾವೇರಿಯಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ರಿ, ಕೈ ತಪ್ಪಿತ್ತು. ಈಗ ತಂದೆಯವರು ಪಕ್ಷೇತರವಾಗಿ ಕಣಕ್ಕೆ ಇಳಿಯೋದಾಗಿ ಘೋಷಣೆ ಮಾಡಿದ್ದಾರೆ. ಅಪ್ಪ ಮಗನ ವಿರುದ್ಧವಾಗಿ ತೊಡೆ ತಟ್ಟೆ ತರ್ತೀನಿ ಅಂತ ಹೇಳಿದ್ದಾರೆ. ಮೋದಿ ಅವರನ್ನ ಗೆಲ್ಸೋದಕ್ಕೆ ಈ ನನ್ನ ಹೋರಾಟ ಅಂತ ಹೇಳಿದ್ರೆ ಹೇಳ್ತೀರಿ? ನಂದು ಒಂದೇ ಪ್ರಶ್ನೆ ಮಾನ್ಯ ಯಡಿಯೂರಪ್ಪನವರಿಗೆ, ರಾಘವೇಂದ್ರ ಅವರಿಗೆ, ವಿಜೇಂದ್ರ ಅವರಿಗೆ. ನಾನು ಮತ್ತು ನಮ್ಮಪ್ಪ ಮಾಡಿರೋ ತಪ್ಪೇನು? ನಾನು ಮಾಡಿರೋ ತಪ್ಪೇನು? ಕಳೆದ 40 ವರ್ಷಗಳಿಂದ ನಿಮ್ಮ ಜೊತೆ ಸೈಕಲ್ ತುಳ್ಕೊಂಡ್ಬಂದರು, ನಿಮ್ಮ ಜೊತೆ ಎಲ್ಲ ಹೋರಾಟದಲ್ಲೂ ಮಾಡ್ಕೊಳ್ತಾ ಬಂದರು. ಅನಂತಕುಮಾರ್ನವ್ರನ್ನ, ಯಡಿಯೂರಪ್ಪ ಅವ್ರನ್ನ, ಈಶ್ವರಪ್ಪನವ್ರನ್ನ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ಸೆಟ್ ದೋಸೆ ಅಂತ ಹೇಳೋರು. ನಾನು ಏನು ತಪ್ಪು ಮಾಡಿದ್ದೀನಿ? ರಾಘಣ್ಣ ಇರ್ಬೋದು, ವಿಜಯಣ್ಣ ಇರ್ಬೋದು, ಎಲ್ಲ ನಾವಿಬ್ರು ಒಟ್ಟಿಗೆ ಬೆಳ್ಕೊಂಡು ಬಂದವ್ರು. ನಾವೆಲ್ಲ ಒಂದು ಕುಟುಂಬದ ರೀತಿಯಲ್ಲಿ ಬೆಳ್ಕೊಂಡು ಬಂದ್ವಿ. ರಾಘಣ್ಣ ಒಂದು ಕೇಂದ್ರದ ಮಂತ್ರಿ ಆಗಬೇಕು ಅಂತ ನಿಮಗೆ ಆಸೆ. ವಿಜಯಣ್ಣ ಈಗಾಗಲೇ MLA ಆಗಿದ್ದಾರೆ, ರಾಜ್ಯದ ಅಧ್ಯಕ್ಷ ಆಗಿದ್ದಾರೆ. ನಾನೇನು ತಪ್ಪು ಮಾಡಿದ್ದೀನಿ? ನಾನು ತಪ್ಪಾದರೆ ಏನೋ ತಿಳಿಸ್ಬೇಕು ತಾನೆ ನೀವು? ಹಿಂದುಳಿದ ವರ್ಗದಲ್ಲಿ ಹುಟ್ಟಿದ್ದೇ ತಪ್ಪ ನಾನು? ನಾನೇನು ಇಂಥ ತಪ್ಪು ಮಾಡಿದ್ದೀನಿ ಅಂತ ನನಗೆ ತಿಳಿಸ್ಬೇಕು ತಾನೆ? ನನಗೆ ಯಾಕೆ ಆಸೆ ಕೊಟ್ರಿ? ನಿನ್ನೆ ಅಲ್ಲ ಮೊನ್ನೆ, ಇವತ್ತು ಶುಕ್ರವಾರ, ಬುಧವಾರ ಬೆಳಿಗ್ಗೆ 7:15 ಶಿವಮೊಗ್ಗದಲ್ಲಿ ಮಾರಿ ಜಾತ್ರೆ ನಡೀತಾ ಇದೆ. ಮಾರಿ ಜಾತ್ರೆ ನಡೆಯೋ ಸಂದರ್ಭದಲ್ಲಿ ಬೆಳಿಗ್ಗೆ 7:15 ರಾಘವೇಂದ್ರ ನನಗೆ ಫೋನ್ ಮಾಡಿ, ದೇವರಾಣೆ ನಿನಗೆ ಟಿಕೆಟ್ ಆಗಿದೆ. ಇದು ನಾನು ಯಾರ ಹತ್ರ ಹೇಳಿ? ಇಷ್ಟೊಂದು ಮೋಸ, ಇಷ್ಟೊಂದು ಅನ್ಯಾಯ ನನಗೆ ಯಾಕೆ ನಮ್ಮ ಕುಟುಂಬಕ್ಕೆ ನೀವು ಮಾಡ್ತಾ ಇದ್ದೀರಿ? ಇದು ಖಂಡಿತವಾಗಿ ಒಳ್ಳೆಯದಲ್ಲ. ಇದು ಯಾವುದೇ ಕಾರಣಕ್ಕೂ ಕೂಡ ಮೋದಿಯವರ ವಿರುದ್ಧ ಅಲ್ಲ. ನಾನು ಮತ್ತು ನನ್ನ ತಂದೆ ಮತ್ತು ಇಡೀ ನಮ್ಮ ಕಾರ್ಯಕರ್ತರು ಪ್ರಾಣ ಕೊಟ್ಟಾದರೂ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡ್ತೀವಿ. ಶಿವಮೊಗ್ಗದಲ್ಲಿ ಈಶ್ವರಪ್ಪನವ್ರನ್ನ ಲೋಕಸಭಾ ಸದಸ್ಯರು ನಾವು ಮಾಡೇ ಮಾಡ್ತೀವಿ. ಅಂದ್ರೆ ಇದು ಈಗ ಯಡಿಯೂರಪ್ಪ ಹಾಗೂ ಕುಟುಂಬವನ್ನ ಎದುರಾಕೊಂಡು ಪಕ್ಷೇತರವಾಗಿ ನಿಲ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾವುದೋ ಒಂದು ಕುಟುಂಬದ ಎದುರಾಕೊಂಡು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಇವರೇ ಮೋಸದ ವಿರುದ್ಧ ಧರ್ಮ ಯಾವತ್ತೂ ಕೂಡ, ಸತ್ಯಕ್ಕೆ ಯಾವತ್ತೂ ಕೂಡ ಜಯ ಇದೆ. ಆ ಸತ್ಯ ಯಾವತ್ತೂ ಕೂಡ ಈಶ್ವರಪ್ಪನವ್ರ ಜೊತೆ ಇದೆ. 100ಕ್ಕೆ 100 ವಿಶ್ವಾಸ ಇದೆ. ಈಶ್ವರಪ್ಪನವ್ರು ಈ ಒಂದು ಚುನಾವಣೆಯಲ್ಲಿ ಧರ್ಮಕ್ಕೆ ಮತ್ತು ಸತ್ಯಕ್ಕೆ ಜಯ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ತಂದೆಯವರು ಪಕ್ಷೇತರವಾಗಿ ನಿಲ್ತೀನಿ ಅನ್ನೋ ನಿರ್ಧಾರ ತೆಗೆದುಕೊಂಡಾಗ ಒಬ್ಬ ಮಗನಾಗಿ ಕಾಂತೇಶ್ ಅವರು ಕೊಟ್ಟಂತ ಸಲಹೆ ಏನು, ಇವತ್ತು ಬೆಂಬಲಿಗರು ಕೊಟ್ಟಂತ ಸಲಹೆಗಳೇನು? ನೋಡಿ, ಯಾವತ್ತೂ ಕೂಡ ಅವ್ರಿಗೆ ಸಲಹೆ ಕೊಡೋಷ್ಟು ದೊಡ್ಡವನು ನಾನಲ್ಲ. ನನ್ನ ತಂದೆಯವರು ಅನೇಕ ವರ್ಷಗಳಿಂದ ಭಾರತೀಯ ಜನತಾ ಪಕ್ಷ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ. ಅವ್ರಿಗೆ ಸಲಹೆ ಕೊಡತಕ್ಕಂಥ ನನಗಿನ್ನೂ ವಯಸ್ಸು ಭಾರಿ ಚಿಕ್ಕದು. ಅವರೇನು ಮಾರ್ಗದಲ್ಲಿ ನನಗೆ ನಡೆಸ್ತಾರೆ, ಆ ಮಾರ್ಗದಲ್ಲಿ ನಾವೆಲ್ಲ ಕಾರ್ಯಕರ್ತರು ನಡ್ಕೊಂಡು ಹೋಗ್ತೇವೆ. ನಿನ್ನೆ ತಾಯಿಯವರು ಟಿಕೆಟ್ ಘೋಷಣೆ ಆದಾಗ ತುಂಬ ಭಾವುಕರಾಗಿದ್ರು, ನೀವು ಸಮಾಧಾನ ಮಾಡ್ತಾ ಇದ್ರಿ. ಆ ಸಂದರ್ಭ ಯಾವತ್ತು ನನ್ನ ತಾಯಿ ಇವತ್ತಿಗೂ ಕೂಡ ನಮ್ಮ ಎಲ್ಲರ ಜೊತೆನೂ ಕೂಡ, ಇವತ್ತು ಅವ್ರ ದೇವ್ರ ಪೂಜೆ ಆಯಿತು, ಮನೆ ಆಯಿತು, ಮಠ ಆಯಿತು, ಆದರೆ ಇವತ್ತೂ ಕೂಡ ಅವರು ತಾಳ್ಮೆಯಿಂದಿದ್ದಾರೆ. ಏನೋ ಸ್ವಲ್ಪ ಅವರಿಗೂ ಕೂಡ ಮನಸ್ಸಿಗೆ ಸ್ವಲ್ಪ ಧಕ್ಕೆ ಆಗಿದೆ. ಆದಷ್ಟು ಬೇಗ ಅದು ಖಂಡಿತವಾಗಿಯೂ ಈ ಒಂದು ಗೆಲುವಿನ ಮುಖಾಂತರ ಅವ್ರಿಗೆ ಸಂತೋಷ ಕೊಡ್ತೀವಿ ಅಂತ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೀನಿ. ಹಾವೇರಿ ಟಿಕೆಟ್ ತಪ್ಪಿದ್ದು ಎಷ್ಟು ಬೇಸರ ಇದೆ. ಹಾವೇರಿ ಬಸವರಾಜ ಬೊಮ್ಮಾಯಿ ಟಿಕೆಟ್ ಘೋಷಣೆ ಆಗಿದ್ದ ಆ ವಿಚಾರವಾಗಿ ಹೇಳೋದಾದ್ರೆ ಇಲ್ಲಿ ಅದನ್ನು ಇನ್ನೊಂದು ದಿನ ಖಂಡಿತವಾಗಿ ಹಾವೇರಿಯಲ್ಲೇ ಮಾತಾಡ್ತೀನಿ. ಹಾವೇರಿ ವಿಚಾರವಾಗಿ ನನಗೆ ತುಂಬ ಮನಸ್ಸಿಗೆ ಬೇಜಾರಾಗಿದೆ. ಯಾಕೆ ನನಗೆ ಟಿಕೆಟ್ ತಪ್ಪಿತು ಅನ್ನೋದನ್ನು ಹಾವೇರಿಯಲ್ಲೇ ನಾನು ಬಂದು ಖಂಡಿತವಾಗಿ ನಾನು ಮಾತಾಡ್ತೀನಿ. ಕಡೆಯ ಪ್ರಶ್ನೆ, ಹಾವೇರಿಯಲ್ಲಿ ಇಷ್ಟು ದಿನ ನಿಮ್ಮ ಒಂದು ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿ ನೀವು ಹೋರಾಟವನ್ನು ನಡೆಸಿದ್ರಿ. ಈಗ ತಂದೆಯವರನ್ನ ಗೆಲ್ಸ್ಕೊಂಡು ಬರೋದಕ್ಕೆ ಯಾವ ರೀತಿಯಾಗಿ ನಿಮ್ಮ ಪ್ರಚಾರ, ಹೋರಾಟಗಳು ನಡೆದ ಎಲ್ಲವೂ ಕೂಡ ಇರುತ್ತೆ ಅಂತ? ಚುನಾವಣೆ ನಮಗೊಂದು ರೀತಿ ಹಬ್ಬ ಇದ್ದಂಗೆ. ಎಲ್ಲ ಕಾರ್ಯಕರ್ತರಿಗೂ ಕೂಡ ಇದೊಂದು ಹಬ್ಬ. ನಾವು ಯಾವತ್ತೂ ಕೂಡ ರಿಸ್ಕ್ ತೊಗೊಂಡು, ಟೆನ್ಷನ್ ತೊಗೊಂಡು ಆ ಸಂದರ್ಭದಲ್ಲಿ ಏನೋ ಚುನಾವಣೆ ಮಾಡಬೇಕು ಅನ್ನೋದಿಲ್ಲ. ಮ್ಯಾನ್ ಫೋರ್ಸ್ ಇರಲಿ, ಕಾರ್ಯಕರ್ತರಿರಲಿ, ನಮ್ಮ ಹತ್ರ ಯಾವತ್ತೂ ಕೂಡ ಈಶ್ವರಪ್ಪನವ್ರ ಜೊತೆ, ಹಿಂದುತ್ವ ಜೊತೆ ಇದ್ದೇ ಇದ್ದಾರೆ. ಆ ಇಡೀ ಕಾರ್ಯಕರ್ತನ ಬಳಸ್ಕೊಂಡು 100ಕ್ಕೆ 100 ಈ ಬಾರಿ ಶಿವಮೊಗ್ಗದಲ್ಲಿ ನನ್ನ ತಂದೆಯವರಂತ KS ಈಶ್ವರಪ್ಪನವ್ರು ಗೆಲ್ತಾರೆ. ಅಂದರೆ ತ್ರಿಕೋನ ಸ್ಪರ್ಧೆನೇ ಸರಿ. ಜೊತೆಗೆ ಇಡೀ ನಮ್ಮ ಹಾವೇರಿ ಜನತೆಗೆ, ನನಗೆ ಮನೆ ಮಗನ ರೀತಿಯಲ್ಲಿ ನನಗೆ ಇಷ್ಟರ ಮಟ್ಟಿಗೆ ತಾವೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀರಿ. ನಿಮ್ಮೆಲ್ಲರೂ ಕೂಡ ನಾನು ಯಾವತ್ತೂ ಕೂಡ ಚಿರಋಣಿಯಾಗಿರ್ತೀವಿ. ನಿಮ್ಮ ಸೇವೆಗೆ ನಾನು ಯಾವತ್ತೂ ಕೂಡ ಸಿದ್ಧ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಯಾವತ್ತೂ ಕೂಡ ಹಾವೇರಿ ಜನತಾ, ಹಾವೇರಿ ಮತ್ತು ಗದಗಿನ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಮರೆಯಲ್ಲ. ನಿಮ್ಮ ಜೊತೆ ನಾನು ಮತ್ತು ನಮ್ಮ ತಂದೆಯವರು ಯಾವತ್ತೂ ಕೂಡ ಇರ್ತೀವಿ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಇದು ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ ಅವರ ಮಾತು.